ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಬಕವಿ ಮನಹಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಘಟಕದ ಅಧ್ಯಕ್ಷ ಕುತ್ಬುದ್ದೀನ್ ಕಾಜಿ ಅವರನ್ನ ಸ್ಥಳೀಯ ಗಣ್ಯರು ಸನ್ಮಾನಿಸಿದರು. ಕುಡಚಿಯಿಂದ ರೈಲ್ವೆ ಕಾಮಗಾರಿ ಆರಂಭ ನಿಂತಲೇ ಮತ್ತೆ ಉಗ್ರ ಹೋರಾಟ ಕುತ್ಬುದ್ದೀನ್ ಕಾಜಿ. ಕುಡಚಿ ರೈಲು ಮಾರ್ಗ 2027ರ ಮಾರ್ಚ್ ಒಳಗಾಗಿ ಪೂರ್ಣಗೊಳ್ಳುತ್ತೆ ಮತ್ತು ಆ ನಿಟ್ಟಿನಲ್ಲಿ ಕುಡಚಿ ಭಾಗದಿಂದ ರೈಲು ಕಾಮಗಾರಿಗೆ ಸಂಬಂಧಪಟ್ಟಂತೆ ಸ್ಥಳದ ಸ್ವಚ್ಛತೆ ಕಾರ್ಯವನ್ನ ಇಲಾಖೆ ಆರಂಭ ಮಾಡಿದೆ. ಒಂದು ವೇಳೆ ಈಗ ಆರಂಭ ಮಾಡಿರುವ ಕಾಮಗಾರಿಯನ್ನ ತಾರತಮ್ಯ ಮಾಡಿ ಏನಾದರೂ ಹುನ್ನಾರ ಮತ್ತು ಕುತಂತ್ರ ಮಾಡಿ ನಿಲ್ಲಿಸಿದ್ರೆ ಮುಂದಿನ ದಿನದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದ ಕರ್ನಾಟಕ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಕುತ್ಬುದ್ದೀನ್ ಕಾಜಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಲೋಕೋಪಯೋಗಿ ಇಲಾಖೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರೈಲು ಮಾರ್ಗಕ್ಕಾಗಿ ಕುಡಚಿಯಲ್ಲಿ ಹಮ್ಮಿಕೊಳ್ಳಲಾದ ಸತ್ಯಾಗ್ರಹದಲ್ಲಿ ರಬಕವಿ ಬನಹಟ್ಟಿ, ಕುಡಚಿ, ತೇರದಾಳ, ಸುಟ್ಟಟ್ಟಿ ಹಾಗೂ ಹಾರುಗೆರೆ ವಿಭಾಗದಲ್ಲಿನ ಬಹಳಷ್ಟು ಜನ ಬೆಂಬಲ ಸೂಚಿಸಿದ್ರು. ಈ ಎಲ್ಲಾ ಜನರಿಗೂ ರೈಲು ಮಾರ್ಗದ ಅವಶ್ಯಕತೆ ಇದೆ. ಕುಡಚಿಯಲ್ಲಿ ನಡೆದ ಸತ್ಯಾಗ್ರಹದಿಂದಾಗಿ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಭೂ ಸ್ವಾಧೀನ ಅಧಿಕಾರಿಗೆ ತುರ್ತಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿನ 302 ಎಕರೆಯಷ್ಟು ಭೂ ಪ್ರದೇಶವನ್ನ ರೈಲು ಇಲಾಖೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಇದಕ್ಕೆ ಯಾವುದೇ ತಕರಾರು ಇರುವುದಿಲ್ಲ ಅಂತ ತಿಳಿಸಿದ್ದಾರೆ ಎಂದು ಕಾಜಿ ತಿಳಿಸಿದ್ದಾರೆ. ಕುಡಚಿಯಿಂದ ಜಮಖಂಡಿಯ ತನಕ ಅಂದಾಜು 58 ಕಿಲೋಮೀಟರ್ ಮಾರ್ಗದ ಸ್ಥಳದ ಸ್ವಚ್ಛತೆಗೆ ಟೆಂಡರ್ ಕೊಡುವ ಪ್ರಕ್ರಿಯೆ ಕೂಡಲೇ ಆರಂಭಗೊಳ್ಳುತ್ತೆ. ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕಾರ್ಯ ಈಗ 2 ದಿನದಲ್ಲಿ ಹಾರುಗೆರೆಯ ತನಕ ಬಂದಿದೆ. ಭೂ ಸ್ವಾಧೀನ ಪಡಿಸಿಕೊಂಡ ರೈತರಿಗೂ ಕೂಡ ರೈಲು ಮಾರ್ಗದ ಸ್ಥಳದ ಸ್ವಚ್ಛತೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸುಟ್ಟಟ್ಟಿ ಭಾಗದಲ್ಲಿ 74 ಎಕರೆಗೆ ಸಂಬಂಧಪಟ್ಟಂತೆ ತೊಂದರೆ ಇದೆ ಅಂತ ಜಮಖಂಡಿ ಉಪವಿಭಾಗದ ಅಧಿಕಾರಿ ಶ್ವೇತಾ ಬಿಡಿಕರ್ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರಿಗೂ ಮನವಿ ಮಾಡಿಕೊಡಲಾಗಿದ್ದು, ರೈಲು ಮಾರ್ಗಕ್ಕೆ ಬೇಕಾದ 3400 ಎಕರೆ ಭೂ ಪ್ರದೇಶ ರಾಜ್ಯ ಸರ್ಕಾರ ನೀಡಲು ಸಜ್ಜಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಕೂಡ ನಿವಾರಿಸಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಅಂತ ಕುತ್ಬುದ್ದೀನ್ ಕಾಜಿ ತಿಳಿಸಿದ್ದಾರೆ. ಕಾಮಗಾರಿ ಪೂರಕವಾಗಿ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಇದ್ದ ಬೆಳೆ ಕಡಿದು ರೈಲು ಮಾರ್ಗಕ್ಕೆ ಸ್ವಯಂ ಪ್ರೇರಿತ ಅನುಕೂಲ ಮಾಡ್ತಾ ಇದ್ದು, ಇವರಿಗೆ ದೊರಕಬೇಕಾದ ಪರಿಹಾರ ನ್ಯಾಯಸಮ್ಮತವಾಗಿ ಒದಗಿಸುವಲ್ಲಿ ನಮ್ಮದು ಒತ್ತಾಯವಿದೆ ಅಂತ ಕಾಜಿ ಸ್ಪಷ್ಟಪಡಿಸಿದ್ದಾರೆ. ಕಾಮಗಾರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಾರ್ಯ ಸಂಪೂರ್ಣಗೊಂಡಿದೆ. ರಾಜ್ಯದ ವಿರುದ್ಧ ಹೋರಾಟ ನಮ್ಮದಲ್ಲ, ಬದಲಾಗಿ ಕಾಮಗಾರಿಯ ಹೊಣೆ ಕೇಂದ್ರ ಸರ್ಕಾರದಾಗಿದ್ದು, ಈ ಭಾಗದ ಸಂಸದರು ಹಾಗೂ ರಾಜ್ಯ ರೈಲ್ವೆ ಮಂತ್ರಿಗಳ ಇಚ್ಛಾಶಕ್ತಿಯಿಂದ ಈಗಾಗಲೇ ತಿಳಿಸಿರುವಂತೆ 2027ರ ಒಳಗಾದರೂ ಕಾಮಗಾರಿ ನಡೆಸಬೇಕು ಅಂತ ಹೇಳಿದರು. ಕಿಲೋಮೀಟರ್ 10 ಎಕರೆ ಜಮೀನು ಬೇಕು, 1 ಕಿಲೋಮೀಟರ್ 20 ಕೋಟಿ ರೂಪಾಯಿ ಖರ್ಚಾಗತ್ತ. ಈಗಿನ ಪರಿಸ್ಥಿತಿ ಒಳಗೆ ಈಗಿನ ಪರಿಸ್ಥಿತಿ ಒಳಗ 1 ಕಿಲೋಮೀಟರ್ ಮೊದಲ ಸ್ಟಾರ್ಟಿಂಗ್ 4 ಕೋಟಿಗೆ 1 ಕಿಲೋಮೀಟರ್ ನಿರ್ಮಾಣ ಆಗ್ತಿತ್ತು. ಯಾವಾಗ ಅನುಷ್ಠಾನಕ್ಕೆ ಬಂದಾಗ ಇವತ್ತ 1 ಕಿಲೋಮೀಟರ್ 20 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಯಾವ ರೀತಿ ಇನ್ನೊಂದು 3 ಕಿಲೋಮೀಟರ್ ಆಗ್ಬೇಕಲ್ರಿ? ಈಗ ಜಮಖಂಡಿ ಮಠ ಆಗೈತಿ. ಅಂದ್ರೆ ಹಳೆ ಹಾಕೊಂಡು ಹೋಗ್ಬೇಕಾದ್ರೆ ಏನೋ 1 3 ಕಿಲೋಮೀಟರ್ ಆಗ್ಬೇಕಲ್ಲ. ಟೋಟಲಿ 58 ಕಿಲೋಮೀಟರ್ ಐತಿ ಸರ್. ನಾನು ಅವ್ರು ಏನ್ ಹೇಳುದು ಹಳಿ ಹೇಳ್ತಾರೆ ಕೆಲಸದಲ್ಲ, ಹಳಿ ಹಾಕೋದು 100 ಕಿಲೋಮೀಟರ್ ಆಯ್ತು. ಆ ಒಂದು 100 ಕಿಲೋಮೀಟರ್ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸದ್ಯ ಅಮೌಂಟ್ ರಿಸರ್ವ್ ಐತ್ರು. ಈಗ ಅವರು ಏನಂದ್ರು, ಎಷ್ಟೈತಿ ಸರ್ ತಮ್ಮ ಗಮನ? ಈಗ ನೋಡ್ರಿ 900 ಕೋಟಿ ಏನ ಈಗ ಅದು ತಗೋರಿ. ಈಗ ಇದಕ್ ಬರ್ಬೇಕಂದ್ರೆ ಲೋಕಾಪುರ್ಕ ಬಾಗಲಕೋಟೆಯಿಂದ ಬರ್ಬೇಕಂದ್ರ ಕನಿಷ್ಠ 900 ಕೋಟಿ ರೂಪಾಯಿ ಖರ್ಚಾಗೈತಿ. ಆಮೇಲೆ ಈಗ ಲೋಕಾಪುರದಿಂದ 21 ಕಿಲೋಮೀಟರ್ ಯಾದವಾಡಕ್ಕೆ 203 ಕೋಟಿ ರೂಪಾಯಿಗೆ ಟೆಂಡರ್ ಆಗೈತಿ. ಆಲ್ರೆಡಿ ಟೆಂಡರ್ ಆಗೈತಿ. ಅದು ಅಂದ್ರೆ ಕೊಡ್ತಾರಂತ ಅವ್ರ ಕಡೆ ಅಮೌಂಟ್ ಇದ್ದಾಗ ಟೆಂಡರ್ ಒಂದು. ಎರಡನೇದು ಯಾದವಾಡದಿಂದ ಜಮಖಂಡಿ ರೋಡ್ 27 ಕಿಲೋಮೀಟರ್ ಆಗತ್ರಿ. ಅದಕ್ಕೆ 408 ಕೋಟಿ ರೂಪಾಯಿ. ಅಲ್ಲಿ ಬ್ರಿಡ್ಜ್ ಹೆಚ್ಚು ಬರ್ತಾವ ಅಂತ ಹೇಳಿ ಮೇಜರ್ ಬ್ರಿಡ್ಜ್ ಅದಾವ. ಅಲ್ಲಿ 408 ಕೋಟಿ ಅಂದ್ರೆ 600 ಚಿಲ್ಲರ್ ಕೋಟಿ. ಆಮೇಲೆ ಅಲ್ಲಿ 900 ಕೋಟಿ ಎಲ್ಲೇ ಬಾಗಲಕೋಟು 1500 ಕೋಟಿ ಖರ್ಚು ಮಾಡ್ಯಾರ. ಈಗ ಖರ್ಚು ಮಾಡ್ಯಾರ, ಖರ್ಚು ಐತಿ. ಈಗ ಉಳ್ಕಿದ್ದು ಇಲ್ಲಿಂದ ಏನೈತಲ್ಲ ಭೂ ಸ್ವಾಧೀನ ಬಿಟ್ಟು ಹೇಳಾಕತ್ತೀನ್ರಿ. ಇದು ಭೂ ಸ್ವಾಧೀನ ಭೂಮಿ ರೊಕ್ಕನ ಬೇರೆ, ಇದು ನಿರ್ಮಾಣದ ಖರ್ಚು. ಇದು ಭೂಮಿದು ಈಗ ಒಂದ್ ಕಡೆ ನಾವು ಫಸ್ಟ್ ತಗೊಂಡಾಗ 580 ಎಕರೆ, ಒಣಬೇಸಾಯಿ 6 ಲಕ್ಷ, ನೀರಾವರಿ 12 ಲಕ್ಷ. ಇದು 12-13ರಾಗ ಭೂ ಸ್ವಾಧೀನ ಮಾಡ್ಕೊಂಡಿದ್ದು 580 ಎಕರೆ ಬಾಗಲಕೋಟ್ ಅಸಿಸ್ಟೆಂಟ್ ಕಮಿಷನ್ ಭೂ ಸ್ವಾಧೀನ ಅಧಿಕಾರಿಗಳ ರೈಟ್. ಮುಂದ 13ರಾಗ ಇದು ಮುಗಿದು ಹೋಗ್ತಿತ್ತು ಎಲ್ಲ ಕಡೆ. ಆದ್ರೆ ಕೆಲವೊಂದು ತಪ್ಪುಗಳಿಂದ, ಕೆಲವೊಂದು ಲಾಬಿಯಿಂದ
ಸರ್ಕಾರದ ಏನು ಇದ್ರಲ್ಲ ಉಸ್ತುವಾರಿ ಮಂತ್ರಿ ಅದು ಮಂತ್ರಿ ಪ್ರಭಾವಶಾಲಿಗಳು ಮಾರ್ಗ ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಏನಾತಂದ್ರ ಭೂ ಸ್ವಾಧೀನ ಮಾಡಕ್ಕೆ ವಿಳಂಬ ಆಯ್ತು. ಅಂದ್ರೆ ಒಂದ್ ಕಡೆ ಹೋಗಾಕತ್ತಂದ್ರೆ ತಕ್ಕೋತಾರ, ಚೇಂಜ್ ಮಾಡಿದ್ರ ಕಡೆ ಅದನ್ನ ಬಿಡುವುದು ಮತ್ತೊಂದ್ ಕಡೆ ಹೋಗುದು. ಇದರ ವಿಳಂಬ ಆಗಿ ಯುಪಿಎ ಸರ್ಕಾರ ಪತನವಾಯಿತು. ಮುಂದೆ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಅದು ಹೊಸ ಭೂ ಸ್ವಾಧೀನ ಕಾಯ್ದೆ ಅನುಷ್ಠಾನಕ್ಕೆ ಬಂತು. ತಮ್ಗೆಲ್ಲ ಗೊತ್ತೈತಿ, ನಾ ಏನ ಶಾಣೆ ಅಲ್ಲ ಅಂತ. ಅದನ್ನು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ 2017 ಅಂದ್ರೆ 3-4 ವರ್ಷ ಹೊತ್ತು. ಹಿಂಗಾಗಿ ಭೂಮಿ ಸ್ವಾಧೀನ ಪಡಿಸಿಕೊಳ್ಳುವ ಕಾರ್ಯ ಸರ್ಕಾರ ಮಾಡಬಹುದಾಗಿತ್ತು, ಯಾವ್ದು ರಾಜ್ಯ ಸರ್ಕಾರ. ಆದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅದು ಕಾಯ್ದೆ ಇಂಪ್ಲಿಮೆಂಟ್ ಆಗ್ಬೇಕಲ್ಲ, ಅದರ ಅನುಸಾರವಾಗಿ ಭೂಮಿಗೆ ರೈತರಿಗೆ ದುಡ್ಡು ಕೊಡ್ಬೇಕಲ್ಲ. ಅದು ಲೇಟ್ ಆಗಿದ್ರಿಂದ ಇಷ್ಟೆಲ್ಲ ಹಣಗಳಾತು. ಇದು ಏನೈತಿ, ನಾವು ಪದೇ ಪದೇ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಏನಾರು ಹಾಳವಾಗಿ ಬೀಳುವ ನಮ್ ಜಲ್ದಿ ಕೊಟ್ಟು ರೈಲ್ವೆ ಮಾರ್ಗ ಆಗಲಿ ಅಂತ ನಮ್ಮ ಉದ್ದೇಶ. ಅದ್ರ ಆಗಿರ್ಲಿಲ್ಲ, ಅಲ್ಲಿ ಒಂದು ಸೂಕ್ತ ಸ್ಥಳ ನಿರ್ಧಾರ ಮಾಡಿ ಅಲ್ಲೇ ಕೂಡ್ಬೇಕಂತ ಹೇಳಿ ಸಾಹೇಬ್ರು ಅವಾಗ ಡಿಸೈಡ್ ಮಾಡಿದ್ರು. ಆಗ್ಲಿ ಅಂತ ಹೇಳಿ ನನ್ನ ಬಳಿ ಬಂದ ಒಂದು ಡಿಸ್ಕಷನ್ ಆದ್ಮೇಲೆ ನಾವು ಇದಕ್ಕೆ ಇದನ್ನಾಗಿದ್ವಿ, ಹೋರಾಟಕನಿಯಾಗಿದ್ದೀವಿ. ನಮ್ದು ಬ್ರಿಡ್ಜ್ ಅವಾಗ 15ನೇ ತಾರೀಕು ಅವರು ನಿರ್ಧಾರ ಮಾಡಿದ್ರು ಸರ್. ಪಾಪ ನನ್ನ ಸಲುವಾಗಿನ ಅವರು ಸರ್ ನೀವು ಬರಲೇಬೇಕು ಎಲ್ಲರೂ ಕೂಡಿ ಮಾಡೋಣ ಅಂತಂದು ಹೇಳಿದಾಗ ಸರ್ ನಮ್ಗೆ ಎಷ್ಟು ದಿನ ಆಗತ್ತೆ ನನಗಂತೂ ಗೊತ್ತಿಲ್ಲ, ಒಂದು 3-4 ದಿನದೇ ಆಗ್ಬೋದು, ಅದಾದ ನಂತರ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಕರೆಕ್ಟ್ 4th ಡೇನ ಬಂದು ನಾನು ಭೇಟಿಯಾಗಿ ಮರುದಿನ ಅವ್ರು ಅಲ್ಲಿ ಹೋಗಿ ಆ ನಿರ್ಧಾರ ತಗೊಂಡು ಕುಂತರು. ಅದಕ್ಕೆ ಅಲ್ಲಿ ಬರಕ್ಕೆ ನಮಗೂ ಜಾಯ್ನ್ ಆಗಲಿಲ್ಲ ಸಾಹೇಬ್ರ, ನಾವು ಅಲ್ಲಿ ಅವ್ರು ಕರ್ಕೊಂಡು ಅಂತ ಹೇಳಿ. ಬಟ್ ನಿಮ್ಮ ಅದೊಂದು ನಿಸ್ವಾರ್ಥ ಸೇವೆ ರಾಜ್ಯಾದ್ಯಂತ ತಮ್ಮ ಇಡೀ ಜೀವನವನ್ನು ಆ ರೈಲ್ವೆ ಹೋರಾಟಕ್ಕಾಗಿ ಮೀಸಲಿಟ್ಟು ಸತತ 9 ದಿನಗಳಿಂದ ಎಲ್ಲರನ್ನೂ ಕರ್ಕೊಂಡು ಸಮರೋಪಾದಿಯಲ್ಲಿ ಎಲ್ಲರನ್ನೂ ಬರೀ ಇಬ್ಬರು ಹೋಗಿದಾರ ಅವ್ರ ಬ್ರದರ್ ಅವರು ಸರ್. ಇಷ್ಟು ಜನ ಕೂಡಿದ್ರಲ್ಲ, ಅವ್ರಿಗೆ ಅದನ್ನ ನೋಡಿ ಅವ್ರಿಗೆ ಬಹಳ ಖುಷಿ ಆಗೈತಿ. ಅದು ಫಲಿತಾಂಶನೂ ಕೊಟ್ಟದ, ಅಷ್ಟೇ ಅವ್ರಿಗೆ ಖುಷಿ ಆಗೈತಿ, ನಮಗೂ ಎಲ್ಲ ಖುಷಿ ಆಗೈತಿ. ಅವ್ರ ಇದ್ರೊಳಗೆ ನಾವು ಬಿದ್ದ ನಮ್ಮ ಇದ್ರಾಗೂ ಸದ್ಯದಾಗ ಟ್ರ್ಯಾಕ್ ಸ್ಟಾರ್ಟ್ ಆಗತ್ತೈತಿ ಅನ್ನುವಂತ ಒಂದು ಮಾತು ಹೇಳಿ ಇದಕ್ಕೆಲ್ಲರೂ ಸಮರೋಪಾದಿಯಲ್ಲಿ ಅಥವಾ ನಾವೆಲ್ಲ ಒಗ್ಗಟ್ಟಿಗರಾಗಿ ಅವರಿಗೆ ಬೆಂಬಲವಾಗಿ ನಾವು ಯಾವಾಗಲೂ ಅದೀವಿ, ನಿಂತಿರ್ತೀವಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರವಿ ಚಮಕಂಡಿ, ಬ್ರಿಡ್ಜ್ ಮೋಹನ ಡಾಗ, ರಾಜಶೇಖರ್ ಸುರಗಾವಿ, ಸುಭಾಷ್ ಶಿರಪುರ, ಭುಜಬಲಿ ಕೆಂಗಾಲಿ, ಈರಪ್ಪ ಹಿಪ್ಪರಗಿ, ಹನುಮಂತ ಅಥಣಿ, ರಾಮಚಂದ್ರ ಕಂಕನವಾಡಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.